ನಮಸ್ಕಾರ ಸ್ನೇಹಿತರೆ. ದೇಶದ ಕೋಟ್ಯಾಂತರ ರೈತರಿಗೆ ಬಹಳ ಮುಖ್ಯವಾದ ಮತ್ತು ಕೆಲವರಿಗೆ ಸಂತೋಷವನ್ನು ಕೆಲವರಿಗೆ ಆತಂಕವನ್ನುಂಟು ಮಾಡುವ ಒಂದು ದೊಡ್ಡ ಮಾಹಿತಿ ಈಗ ಹೊರಬಂದಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ 2,000 ರೂಪಾಯಿ ಹಣ ಯಾವಾಗ ಜಮಾ ಆಗಲಿದೆ? ಕೆಲ ರೈತರಿಗೆ ಹಣ ಬರುತ್ತದೆ, ಆದರೆ ಇನ್ನೂ ಕೆಲವರಿಗೆ ಯಾಕೆ ಬರಲ್ಲ? ನಿಮ್ಮ ಹೆಸರೇ ಪಟ್ಟಿಯಿಂದ ಕಟ್ಟಾಗುವ ಸಾಧ್ಯತೆ ಇದೆಯಾ? ಅಥವಾ ಸರ್ಕಾರ ಹೊಸ ನಿಯಮ ತಂದಿದೆಯಾ? ಈ ಎಲ್ಲ ಪ್ರಶ್ನೆಗಳ ಉತ್ತರ ಇಂದು ನಾವು ಸಂಪೂರ್ಣವಾಗಿ ತಿಳಿಸಿಕೊಳ್ಳಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಮತ್ತು ಇಂತಹ ಸರ್ಕಾರದ ಪ್ರಮುಖ ಯೋಜನೆಗಳ ನಿಖರ ಮಾಹಿತಿಯನ್ನು ಪ್ರತಿದಿನ ಪಡೆಯಬೇಕಾದರೆ ಈಗಲೇ ನಮ್ಮ ಬೃಹತ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಏಕೆಂದರೆ ರೈತರಿಗೆ ಸಂಬಂಧಿಸಿದ ಮಹತ್ವದ ಸುದ್ದಿಗಳನ್ನು ನಾವು ನಿಮಗೆ ಸರಳ ಕನ್ನಡದಲ್ಲಿ ತಲುಪಿಸುತ್ತೇವೆ. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ. ನೀವು ಪಿಎಂ ಕಿಸಾನ್ ಯೋಜನೆಯ ಲಾಭಾರ್ಥಿಯಾಗಿದ್ದರೆ ನಿಮ್ಮ ಖಾತೆಗೆ ಬರುತ್ತಿರುವ 2,000 ರೂಪಾಯಿ ಹಣದ ಬಗ್ಗೆ ನೀವು ಸಂಪೂರ್ಣ ಮಾಹಿತಿ ತಿಳಿದಿದೆಯಾ? ನಿಮ್ಮ KYC ಸರಿಯಿದೆಯಾ? ನಿಮ್ಮ ಆಧಾರ್ ಬ್ಯಾಂಕ್ ಖಾತೆಗೆ ಸರಿಯಾಗಿ ಲಿಂಕ್ ಆಗಿದೆಯಾ? ನಿಮ್ಮ ಹೆಸರೇ ಇನ್ನೂ ಸರ್ಕಾರದ ಪಟ್ಟಿಯಲ್ಲಿ ಇದೆಯಾ? ಇಲ್ಲದಿದ್ದರೆ ಏನಾಗುತ್ತದೆ? ಇದೇ ವಿಷಯವನ್ನು ಈಗ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲು ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಂಬುದು ಕೇಂದ್ರ ಸರ್ಕಾರ ರೈತರಿಗಾಗಿ ಆರಂಭಿಸಿದ ಮಹತ್ವದ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದರೆ ದೇಶದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆರ್ಥಿಕ ನೆರವು ನೀಡುವುದು. ಕೃಷಿ ಮಾಡುವ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಸಹಾಯಧನವನ್ನು ಸರ್ಕಾರ ನೀಡುತ್ತದೆ. ಈ 6,000 ರೂಪಾಯಿ ಹಣವನ್ನು ಒಟ್ಟಿಗೆ ನೀಡುವುದಿಲ್ಲ, ಅದನ್ನು 3 ಸಮಾನ ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರತಿ 4 ತಿಂಗಳಿಗೆ ಒಂದು ಬಾರಿ 2,000 ರೂಪಾಯಿ ಹಣ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ. ಈ ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ DBT ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ. ಮಧ್ಯದಲ್ಲಿ ಯಾವುದೇ ಅಧಿಕಾರಿಗಳು ಅಥವಾ ಮಧ್ಯವರ್ತಿಗಳು ಇರುವುದಿಲ್ಲ. ಇದೇ ಕಾರಣಕ್ಕೆ ಈ ಯೋಜನೆ ದೇಶದ ಅತ್ಯಂತ ಪಾರದರ್ಶಕ ಯೋಜನೆಗಳಲ್ಲೊಂದು ಎಂದು ಹೇಳಲಾಗುತ್ತದೆ. ಈಗ ಪ್ರಶ್ನೆ ಏನು ಅಂದರೆ ಮುಂದಿನ ಕಂತು ಯಾವಾಗ ಬರುತ್ತದೆ? ಈಗ ದೇಶದಾದ್ಯಂತ ರೈತರು ಹೆಚ್ಚು ಕಾಯುತ್ತಿರುವ ವಿಷಯ ಇದೆ. ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ ಹಣವನ್ನು ಮಾರ್ಚ್ 3ರಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದರರ್ಥ ಏನು ಅಂದರೆ ಅರ್ಹ ರೈತರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಹಣ ನೇರವಾಗಿ ಜಮಾ ಆಗಬಹುದು. ದೇಶದ ಕೋಟ್ಯಾಂತರ ರೈತರು ಈ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ. ಎಲ್ಲ ರೈತರಿಗೆ ಹಣ ಬರುತ್ತದೆಯಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತದೆಯಾ? ಇದೇ ದೊಡ್ಡ ಅನುಮಾನ ಈಗ ಹಲವರಲ್ಲಿ ಇದೆ. ವಾಸ್ತವವಾಗಿ ಎಲ್ಲರಿಗೂ ಹಣ ಬರೋದಿಲ್ಲ. ಸರ್ಕಾರ ಕೆಲವು ನಿಯಮಗಳನ್ನು ಕಡ್ಡಾಯ ಮಾಡಿದೆ. ಆ ನಿಯಮಗಳನ್ನು ಪಾಲಿಸಿದ ರೈತರಿಗೆ ಮಾತ್ರ ಹಣ ಬರುತ್ತದೆ. ಮೊದಲ ನಿಯಮ KYC. ನೀವು ಇನ್ನೂ KYC ಮಾಡಿಸದಿದ್ದರೆ ನಿಮ್ಮ ಹಣ ನಿಲ್ಲುವ ಸಾಧ್ಯತೆ ಇದೆ. ಸರ್ಕಾರ ಈಗ KYCಯನ್ನು ಕಡ್ಡಾಯ ಮಾಡಿದೆ. ಇದು ಯಾಕೆ ಅಂದರೆ ನಿಜವಾದ ರೈತರಿಗೆ ಮಾತ್ರ ಹಣ ತಲುಪಬೇಕು ಎಂಬ ಕಾರಣಕ್ಕೆ. KYC ಮಾಡಿಲ್ಲ ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಮ್ಮ ಮಾಹಿತಿ ಸಂಪೂರ್ಣವಾಗಿರುವುದಿಲ್ಲ. ಅದರ ಪರಿಣಾಮವಾಗಿ ನಿಮ್ಮ ಕಂತು ತಡವಾಗಬಹುದು ಅಥವಾ ನಿಲ್ಲಬಹುದು. ಹಾಗಾದರೆ KYC ಹೇಗೆ ಮಾಡಬೇಕು? ಇದು ತುಂಬಾ ಸುಲಭ. ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ KYC ಆಯ್ಕೆ ಮಾಡಿ. ನಂತರ ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿ. ನಿಮ್ಮ ಮೊಬೈಲ್ಗೆ ಬರುವ OTP ಹಾಕಿದರೆ ನಿಮ್ಮ KYC ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಇನ್ನೊಂದು ಮುಖ್ಯ ವಿಷಯ, ಆಧಾರ್ ಬ್ಯಾಂಕ್ ಲಿಂಕ್. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆ ಲಿಂಕ್ ಆಗಿರಬೇಕು. ಇಲ್ಲದಿದ್ದರೆ DBT ಮೂಲಕ ಹಣ ಜಮಾ ಆಗುವುದಿಲ್ಲ. ಹಲವಾರು ರೈತರಿಗೆ ಹಣ ಬರದಿರುವ ಪ್ರಮುಖ ಕಾರಣ ಇದೇ ಆಗಿದೆ. ಆದ್ದರಿಂದ ನೀವು ತಕ್ಷಣ ನಿಮ್ಮ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್ ಆಗಿದೆಯಾ ಎಂದು ಪರಿಶೀಲಿಸಿಕೊಳ್ಳಬೇಕು. ಇನ್ನೊಂದು ಪ್ರಮುಖ ವಿಷಯ, ಭೂ ದಾಖಲೆಗಳ ಮಾಹಿತಿ ಪರಿಶೀಲನೆ. ಸರ್ಕಾರ ಈಗ ಭೂ ದಾಖಲೆಗಳ ಮಾಹಿತಿಯೆಂದು ಕೂಡ ಪರಿಶೀಲಿಸುತ್ತಿದೆ. ನಿಮ್ಮ ಭೂಮಿಯ ಮಾಹಿತಿ ಸರಿಯಾಗಿ ದಾಖಲಾಗಿಲ್ಲ ಅಂದರೆ ನಿಮ್ಮ ಹೆಸರು ಲಾಭಾರ್ಥಿಗಳ ಪಟ್ಟಿಯಿಂದ ತೆಗೆದುಹಾಕುವ ಸಾಧ್ಯತೆಯಿದೆ. ಆದ್ದರಿಂದ ನಿಮ್ಮ ಭೂ ದಾಖಲೆಗಳ ಮಾಹಿತಿ ಸರಿಯಿದೆಯಾ ಎಂದು ಖಚಿತಪಡಿಸಿಕೊಳ್ಳಬೇಕು. ಈಗ ಮತ್ತೊಂದು ಪ್ರಶ್ನೆ, ನಿಮ್ಮ ಹೆಸರು ಪಟ್ಟಿಯಲ್ಲಿ ಇದೆಯಾ ಇಲ್ಲವೇ ಎಂದು ಹೇಗೆ ತಿಳಿಯಬೇಕು? ಇದನ್ನು ಪರಿಶೀಲಿಸುವುದು ತುಂಬಾ ಸುಲಭ.
ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಬೆನಿಫಿಷಿಯರಿ ಲಿಸ್ಟ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ವಿವರಗಳನ್ನು ನಮೂದಿಸಿ. ನಂತರ ನಿಮ್ಮ ಗ್ರಾಮದ ಎಲ್ಲಾ ರೈತರ ಪಟ್ಟಿಯನ್ನು ನೋಡಬಹುದು. ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವೇ ಎಂದು ಪರಿಶೀಲಿಸಬಹುದು. ನಿಮ್ಮ ಹೆಸರು ಇದ್ದರೆ ನೀವು ಮುಂದಿನ ಕಂತಿನ ಹಣ ಪಡೆಯುವ ಸಾಧ್ಯತೆಯಿದೆ. ಆದರೆ ನಿಮ್ಮ ಹೆಸರು ಇಲ್ಲದಿದ್ದರೆ ತಕ್ಷಣ ನಿಮ್ಮ ವಿವರಗಳನ್ನು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಕುತೂಹಲಕರ ಪ್ರಶ್ನೆ ಬರುತ್ತದೆ. ಕೆಲವರಿಗೆ ಹಣ ಬರುತ್ತದೆ, ಆದರೆ ಕೆಲವರಿಗೆ ಯಾಕೆ ಬರಲ್ಲ? ಇದಕ್ಕೆ ಹಲವು ಕಾರಣಗಳಿವೆ. ಮೊದಲ ಕಾರಣ KYC ಮಾಡದಿರುವುದು. ಎರಡನೇ ಕಾರಣ ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದಿರುವುದು. ಮೂರನೇ ಕಾರಣ ಭೂದಾಖಲೆ ಮಾಹಿತಿ ಸರಿಯಾಗಿಲ್ಲದಿರುವುದು. ನಾಲ್ಕನೇ ಕಾರಣ ನೋಂದಣಿ ಮಾಹಿತಿಯಲ್ಲಿ ತಪ್ಪುಗಳಿರುವುದು. ಈ ಕಾರಣಗಳಿಂದ ಕೆಲ ರೈತರಿಗೆ ಹಣ ತಡವಾಗುತ್ತದೆ ಅಥವಾ ನಿಲ್ಲುತ್ತದೆ. ಆದ್ದರಿಂದ ನೀವು ಈ ಎಲ್ಲಾ ವಿವರಗಳನ್ನು ಒಂದು ಬಾರಿ ಚೆಕ್ ಮಾಡುವುದು ಅತ್ಯಂತ ಮುಖ್ಯ. ಈಗ ಮತ್ತೊಂದು ಪ್ರಶ್ನೆ ಕೇಳಬಹುದು. ಹಣ ಯಾವಾಗ ಖಾತೆಗೆ ಬರುತ್ತದೆ? ಸಾಮಾನ್ಯವಾಗಿ ಸರ್ಕಾರ ಹಣ ಬಿಡುಗಡೆ ಮಾಡಿದ ನಂತರ ಕೆಲ ಗಂಟೆಗಳೊಳಗೆ ಅಥವಾ ಕೆಲ ದಿನಗಳೊಳಗೆ ಬ್ಯಾಂಕ್ ಖಾತೆಗೆ ಜಮಾವಾಗುತ್ತದೆ. ಕೆಲವರಿಗೆ ಅದೇ ದಿನ ಬರುತ್ತದೆ, ಇನ್ನು ಕೆಲವರಿಗೆ 2-3 ದಿನ ತಡವಾಗಬಹುದು. ಇದು ಬ್ಯಾಂಕ್ ಪ್ರಕ್ರಿಯೆ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಹಣ ಬಿಡುಗಡೆ ಆದ ತಕ್ಷಣ ನಿಮ್ಮ ಖಾತೆ ಪರಿಶೀಲಿಸುವುದು ಉತ್ತಮ. ಸ್ನೇಹಿತರೆ, ಈಗ ನೀವು ಒಂದು ಕ್ಷಣ ಯೋಚಿಸಿ. ನೀವು ಈ ಯೋಜನೆಯ ಲಾಭ ಪಡೆಯುತ್ತಿರುವ ರೈತರಲ್ಲಿ ಒಬ್ಬರಾಗಿದ್ರೆ ನಿಮ್ಮ ಎಲ್ಲಾ ವಿವರಗಳು ಸರಿಯಾಗಿದೆಯಾ? ನಿಮ್ಮ KYC ಪೂರ್ಣಗೊಂಡಿದೆಯಾ? ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ? ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂದ್ರೆ ನೀವು ಮುಂದಿನ 2,000 ರೂಪಾಯಿ ಹಣ ಪಡೆಯುವ ಸಾಧ್ಯತೆ ತುಂಬ ಹೆಚ್ಚು. ಇಲ್ಲ ಅಂದ್ರೆ ನೀವು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು. ಏಕೆಂದರೆ ಸಣ್ಣ ತಪ್ಪು ಕೂಡ ನಿಮ್ಮ ಹಣವನ್ನು ನಿಲ್ಲಿಸಬಹುದು. ಸ್ನೇಹಿತರೆ, ಪಿಎಂ ಕಿಸಾನ್ ಯೋಜನೆ ದೇಶದ ರೈತರಿಗೆ ದೊಡ್ಡ ಸಹಾಯವಾಗುತ್ತಿದೆ. ವರ್ಷಕ್ಕೆ 6,000 ರೂಪಾಯಿ ಹಣ ಕೃಷಿ ಖರ್ಚುಗಳಿಗೆ ಸಹಾಯ ಮಾಡುತ್ತದೆ. ಬೀಜ, ರಸಗೊಬ್ಬರ ಮತ್ತು ಬೇರೆ ಅಗತ್ಯಗಳಿಗೆ ಈ ಹಣ ಉಪಯೋಗವಾಗುತ್ತದೆ. ಆದ್ದರಿಂದ ಸರ್ಕಾರ ನೀಡುತ್ತಿರುವ ಈ ಸಹಾಯಧನವನ್ನು ಪಡೆಯಲು ರೈತರು ತಮ್ಮ ಮಾಹಿತಿ ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡಿರಬೇಕು. ಕೊನೆಯಲ್ಲಿ ಮತ್ತೆ ನೆನಪಿಸಿಕೊಳ್ಳೋಣ. ಪಿಎಂ ಕಿಸಾನ್ ಯೋಜನೆಯ 22ನೇ ಕಂತಿನ 2,000 ರೂಪಾಯಿ ಹಣವನ್ನು ಮಾರ್ಚ್ ತಿಂಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಸಾಧ್ಯತೆ ಇದೆ. ಆದರೆ ಹಣ ಪಡೆಯಲು KYC ಕಡ್ಡಾಯ, ಆಧಾರ್ ಬ್ಯಾಂಕ್ ಲಿಂಕ್ ಕಡ್ಡಾಯ ಮತ್ತು ಭೂ ದಾಖಲೆ ಮಾಹಿತಿ ಸರಿಯಾಗಿರಬೇಕು. ಈ ಎಲ್ಲಾ ಅಂಶಗಳು ಸರಿಯಾಗಿದ್ದರೆ ನಿಮ್ಮ ಖಾತೆಗೆ ಹಣ ಯಾವುದೇ ತೊಂದರೆಯಿಲ್ಲದೆ ಬರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಇನ್ನೂ ಸರ್ಕಾರದ ಹೊಸ ಯೋಜನೆಗಳ ನಿಖರ ಮಾಹಿತಿಗಾಗಿ ನಮ್ಮ ಬೃಹತ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮ್ಮ ಹಕ್ಕಿನ ಮಾಹಿತಿಯನ್ನು ನಿಮ್ಮವರೆಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.